ಏನೂ ಅರ್ಥ ಇಲ್ಲ. ಇದು ಇನ್ನಷ್ಟು ಏನಾಗ್ತದಪ್ಪ ಅಂತಂದ್ರೆ ಮತ್ತಷ್ಟು ಸಮಾಜ ಒಂದು ಒಡೆಯುವಂಥ ಕೆಲಸಗಳು ಆಗ್ತಾವೇನೋ ಮತ್ತೇನಾಗೋದಿಲ್ಲ. ಮತ್ತು ಬಟಂಗೆ ಅಥವಾ ಕಟಂಗೆ ಅನ್ನುವಂಥ ಮಾತಾಡಿದಂಥ ನೀವು ಈ ಮತ್ತೆ ಒಡೆಯುವಂಥ ಕೆಲಸಗಳು ಆಗದ ಹೋಗೋದು ಭಾಳ ಉತ್ತಮ. ಮತ್ತು ಈಗ ನಿಮಗೆ ಅನುಭವಕ್ಕೆ ಬಂದದ 11 ವರ್ಷದ ಅನುಭವ ಅಮೆರಿಕ ಜೊತೆ ಗೆಳೆತನ. ಇವತ್ತು ನೀವು ಯಾವ ಕಮ್ಯುನಿಸ್ಟನ್ನು ವಿರೋಧ ಮಾಡ್ತಿದ್ರಿ, ಯಾವ ಒಂದು ನಕ್ಸಲೈಟ್ ಕಮ್ಯುನಿಸ್ಟನ್ನ ವಿರೋಧ ಮಾಡ್ತಿದ್ರಿ, ಅಂಥ ಚೈನಾ ಜೊತೆಗೆ ಇವತ್ತು ನೀವು ಸಂಬಂಧ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದು ನಿಂತದೆ ಇವತ್ತು. ಯಾಕಂದರೆ ಅಮೇರಿಕಲ್ಲಿ ದೂರ ಸರಿಸ್ತಾ ಇದೆ, ರಷ್ಯಾ ಅಂತ ಆ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಬಲ ಆಗಿ ಉಳಿದಿಲ್ಲ. ಇವತ್ತು ಯುದ್ಧ ಮಾಡಿ ಮಧ್ಯೆ ಮಾಡಿ ದಿವಾಳಿ ಹೇಳೋ ಹಂತಕ್ಕೆ ಬಂದದ್ದು. ಚೈನಾ ಒಂದು ಇಡೀ ವಿಶ್ವದಲ್ಲಿ ಲಾಭವನ್ನು ಮಾಡಿಕೊಡ್ತಿರುವಂಥ ದೇಶ ಯಾವುದಿದೆಯಲ್ಲ ಚೈನಾ. ಯಾಕಂದ್ರೆ ಅದು ಅಲ್ಲಿಯ ಉದ್ಯೋಗಗಳು ಸೃಷ್ಟಿ ಮಾಡಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿದ್ದು, ಸಾಹಸ ಮಾಡಿದ್ದು. ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡಿಕೊಡ್ತದೆ ಚೀನಾ. ಜಗದಲ್ಲಿ ಯಾವ ದೇಶವೂ ಇಲ್ಲ. ಇದನ್ನು ನಾವು ನೆನಪಿಟ್ಕೊಂಡು ಈ ದಿಶೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಮೋದಿಯವರಿಟ್ಟಂತ ಹೆಚ್ಚು ಸರಿ, ಆದರೆ ಅದನ್ನು ವಿರೋಧ ಮಾಡ್ತಾಯಿದ್ದೀರಿ ನಕ್ಸಲಿಸಮ್ ಅಥವಾ ಇದು ನಮ್ಮ ಕಮ್ಯುನಿಸಮನ್ನು. ಆ ಕಮ್ಯುನಿಸಮ್ ವಿರೋಧ ಮಾಡುವಂಥ ನೀವು ಇವತ್ತು ಗಮನಿಸಬೇಕಾಗಿದ್ದೀರಪ್ಪ ಅಂದರೆ ನೀವು ಮತ್ತೆ ಅರ್ಥ ಹೊರಟಿದ್ದೀರಿ. ನಮ್ಮ ಉದ್ಯೋಗ ಸೃಷ್ಟಿ ಮಾಡೋದಕ್ಕಾಗಿ ಚೈನಾ ಜೊತೆ ಸಂಪರ್ಕ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಗಡಿ ವಿವಾದ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ. ಇವೆಲ್ಲನೂ ಗಮನಿಸಿಕೊಂಡು ಈಗ ಅದು ತಿದ್ದುಕೊಂಡು ಈಗ ಈ ದೇಶಕ್ಕೆ ಬೇಕಾಗಿ ಉದ್ಯೋಗ ಇವತ್ತು ಮೋದಿಯವರನ್ನು ಸರಿಯಾದ ಹಾದಿಯಲ್ಲಿ ಹೊರಟಿದ್ದಾರೆ. ನೀವು ಆ ದಿಶೆಯಲ್ಲಿ ಈ ನಾಡು ಕಟ್ಟುವಲ್ಲಿ ಎಲ್ಲರೂ ಉದ್ಯೋಗ ಸಿಗುವಂಥ ವಿಚಾರಗಳನ್ನ ಸರ್ಕಾರದಲ್ಲಿ ಪ್ರಶ್ನೆ ಮಾಡಿಸಿದ್ರೆ, ರೈತರಿಗೆ ಈ ಬೆಂಬಲ ಬೆಲೆ ಕಾನೂನು ಮಾಡಿಸಿಕೊಟ್ರೆ ಇನ್ನೂ ಅನೇಕ ಕೆಲಸಗಳಿದ್ದಾವೆ. ಅವು ಮಾಡಿದರೆ ಮತ್ತು ಇನ್ನೊಂದು ಮೇಲ್ಮೇಲೆ ಹೇಳ್ತಾ ಇರುವಂಥದ್ದು ಶಿಕ್ಷಣ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಸಿಗುವಾಗ ಮಾಡಿರಿ. ಪ್ರೊಫೆಷನಲ್ ಇರಲಿ ಯಾವುದೂ ಇರಲಿ, ಅದನ್ನು ನೀವು ಮಾಡಿದರೆ ಈ ದೇಶಕ್ಕೆ ಮಾಡೋದು ದೊಡ್ಡ ದೇಣಿಗೆ, ನಿಶ್ಚಿತವಾಗಿ ದೊಡ್ಡ ದೇಣಿಗೆ. ಆಗ BJP ಇನ್ನಷ್ಟು ಎತ್ತರಕ್ಕೆ ಹೋಗ್ತದೆ. ಮೋದಿ ಅವರಂತೂ ಜಗದಾಗಲ್ಲ ಮುಗಿಲಾಗಲ್ಲ, ಎಲ್ಲ ಕಡೆ ಅಗಲಾಗಿ ಬೆಳಿತಾರೆ. ಇದು ನೆನಪಿಲ್ಲ ನಮ್ಮಲ್ಲೆಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ಇವತ್ತು ನಡೆದಂತಹ ಒಂದು ಡೆವಲಪ್ಮೆಂಟ್ ಬಗ್ಗೆ ನಮಗೆ ಅನಿಸಿದ ಕೆಲವು ಮಾತುಗಳು. ಇವು ಲೈಕ್ ಎಲ್ಲ ಇರ್ಬೋದು, ಲೈಕ್ ಆಗ್ತಾನೆ ಇರ್ಬೋದು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. 16 ನ್ಯೂಸ್ ಅತ್ಯಂತ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.